ಜವ ದಿಟ್ಟವಾಗ್ಲೂ ಹೇಳ್ತೇವ್ನಿ, ಅವನಿಗೆ ಯಾರು ಆಶ್ರಯ ಕೊಟ್ಟಾರೋ ಅವರೇ ನನ್ನ ಕೈಗೆ ಸಿಕ್ಕಿದ್ರೆ ಆ ಕಲಿ ಜೊತೆ ಅವ್ರನ್ನು ತುಂಡ ಕತ್ತರಿಸಿ ನಾಯಿ ನರಿಗೆ ಹಾಕ್ಬಿಡ್ತೀನಿ. ನೋಡಪ್ಪ ಸಿರಿ, ನಾ ಏನೋ ನಿನ್ನ ಮಾತನ್ನ ನಂಬ್ತೀನಿ, ಆದರೆ ಆ ಕಲಿ ಏನಾರ ಸಿಕ್ಕರೆ ಅವನಿಗೇನು ಅಪಾಯ ಮಾಡಬೇಡ ಕಣಪ್ಪ. ನಿನ್ನ ಕೈಯಾರೆ ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ನನ್ನ ಜೀವನ ಯಾವಾಗೋ ಹಾಳಾಗೋಗೈತವ. ಈಗೇನಿದ್ರು ಅವ್ರ ಪೀರಣ ಹೋಗ್ಬೇಕು ಆಟೆಯ. ಸುಮ್ಕೆ ಇದೇ ಇಸಿಕೆ ಮತ್ತೆ ಫೋನ್ ಮಾಡ್ಬಿಡವ, ನಾನು ಹಿಡ್ತೀನಿ. ನೋಡಿದ್ರೇನವ, ಕೇಳಿಸ್ಕೊಂಡ್ರ ನಾನು ಹೇಳಿದ್ನೋ ಇಲ್ಲೋ ಆ ಕಲಿ ಸಿರಿ ಕೈ ಸಿಕ್ಕಿರಕ್ಕಿಲ್ಲ ಅಂತ? ಇಲ್ಲ ಪುಟ್ಟಕ್ಕ, ನೀನ್ ಅಳಿಯ ನಿಂತವ ಸುಳ್ಳು ಹೇಳ್ತಾವನೆ. ಆ ಕಲಿನ ನೀನ್ ಅಳಿಯನ್ನೇ ಎಳ್ಕೊಂಡು ಹೋಗಿರೋದು. ಇದೇನು ರಜವ, ನೀನೇ ಕಣ್ಣಾರೆ ಕಂಡಂಗೆ ಹೇಳ್ತಿದ್ಯಾ? ಹಂಗಲ್ಲ ಪುಟ್ಟಕ್ಕ, ಅದು ಕಂಟಿಗೇನು ತೊಂದರೆ ಆಗಬಾರ್ದು ಅನ್ನೋ ಕಾಳಜಿಯಿಂದ ಹೇಳ್ತೀವಿ ಆಟೆಯ. ನೋಡು ಪುಟ್ಟಕ್ಕ, ಆ ಕಂಟಿ ಆ ಕಲಿನ ಸಾಯಿಸಿದ್ರೆಷ್ಟು ಬಿಟ್ರೆಷ್ಟು, ನಮ್ಮ ಕಾಳಜಿ ಎಲ್ಲ ನಿನ್ನ ಆಟೆ. ನೋಡು ಪುಟ್ಟಕ್ಕ, ನೀನು ಅಳಿಯ ಕೊಲೆ ಮಾಡಿ ಜೈಲಿಗೆ ಹೋಗೋದು, ನೀನು ನನ್ನ ಮಗ ಚಂದ್ರು ಹತ್ರ ಬಂದು ಸಹಾಯ ಕೇಳೋದು, ನನ್ನ ಮಗ ನಿನ್ನ ಸಿಕ್ ತಲೆ ಕೆಡ್ಸ್ಕೊಳ್ಳೋದು, ಅದರಿಂದ ನನಗೆ ತಲೆ ಕೆಟ್ಟು ನಿಂತಾವ ಬಂದು ಎಗ್ಗ ಮುಗ್ಗ ಬೈಯೋದು, ಇದೆಲ್ಲ ಬ್ಯಾಕ ನಿನಗೆ? ನಿಮ್ಮ ಕಾಳಜಿ ನನಗೆ ಅರ್ಥ ಆಯ್ತದೆ ಕಣ್ಣಂಜವ. ಆದರೆ ಸಿರಿ, ನಾನು ಅವ್ನು ಎಳ್ಕೊಂಡು ಹೋಗೇ ಇಲ್ಲ ಅಂತಾನೆ ಅಯ್ಯೋ ಮಾಡುಮ. ಅವ್ನು ನಿಂತವ ಬುರ್ಡೆ ಬಿಡ್ತಾವನೆ, ಪಕ್ಕ ಅವನೇ ಎಳ್ಕೊಂಡು ಹೋಗಿ ಕೊಲೆ ಮಾಡಕ್ ಸಂಚು ಮಾಡ್ತಾವನೆ. ನೋಡು ಪುಟ್ಟಕ್ಕ, ಆ ಕಲಿ ಪಿರಾಣನ ಕಾಪಾಡೋದ್ಕಿಂತ ನಿನ್ನ ಅಳಿಯ ಜೈಲ್ಗೆ ಹೋಗೋದು ತಪ್ಪಿಸೋ ಜವಾಬ್ದಾರಿ ನಿನ್ ಮ್ಯಾಕ್ ಐತೆ. ಕಲಿನ ಬುಡ್ಸಿ ಸಂಕಟದಿಂದ ಪಾರಾಗ್ತೀಯೋ, ಇಲ್ಲ ಆ ಕಂಟಿ ಕೈಯ ಕೊಲೆ ಮಾಡಿಸಿ ಅವನಿಗೆ ಅಪಾಯಕ್ಕೆ ತಳ್ತೀಯೋ, ನಿನಗೆ ಬಿಟ್ಟಿದ್ದು ಎಲ್ಲ. ರಾಜಿ ಒಂದು ಬಾ. ನೋಡ್ಪುಟ್ಟಕ್ಕ, ನಾವ್ ಹೇಳೋದೆಲ್ಲ ಹೇಳಿದೀವಿ, ಏನೂ ಆಗದೆ ಇರೋಂಗೆ ನೀನೇ ನೋಡ್ಕೋಬೇಕು ಆಟೆಯ. ಅಲ್ಲ, ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದೀನಿ ಅಂತ ಪುಟ್ಟಕ್ಕನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲದನ್ನು ಟುಸ್ಪಟ್ಟಾಕಿ ಮಾಡ್ಬಿಟ್ಟಿಯಲ್ಲ ನಂಜಮ್ಮ. ನಿನ್ ಮಕ್ಕೆಷ್ಟು ಅಲ್ಲ, ನಿನ್ ಮನೆ ಬರ ಕಣೆ, ನೀ ಎಲ್ಲಿ ಕೈ ಹಾಕಿದ್ರು ಕಸವೆ ಸಿಗ್ತದೆ ಅಂದ್ರೆ ನಾನೇನ್ ಮಾಡಕ್ಕಾಯ್ತದೆ ಹೇಳು? ಸುಮ್ಮನೆ ಕೂತ್ಕ. ನನ್ನ ಮಗ ಕಂಟಿಗೆ ಪುಟ್ಟಕ್ಕ ಹೇಳಿದ್ರು ಆಟೆಯ, ಯಾರು ಹೇಳಿದ್ರು ಆಟೆಯ, ಅವನಂತೂ ಕಲಿನ್ ಬುಡಕ್ಕಿಲ್ಲ. ಕಲಿ ನಂಗೆ ಗೊತ್ತಿಲ್ಲ ಅಂತ ಅವ್ನು ಹೇಳ್ತವನಲ್ಲ, ಅದು ದಿಟ್ಟವೋ ಏನೋ? ಅವ್ನು ಎಂತ ದೊಡ್ಡ ಬಿಕ್ನಾಸಿ ಅಂತ ಗೊತ್ತಿದ್ದು ಅವ್ನ ಮಾತು ನಂಬ್ತಿಯಲ್ಲ ನೀನು. ನೋಡು, ನಂಗೆ ಗೋಣೆ ಚೀಲ ಹಾಕಿದ್ದು ಅವನೇಯ, ಕಲಿನ ಕರ್ಕೊಂಡು ಹೋಗಿದ್ದು ಅವನೇಯ. ಹಂಗಂದ್ಯಾ? ಏನೋ ಅಪ್ಪ, ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ, ನಂಗೆ ತಲೆ ಕೆಟ್ಟೋಗದೆ. ಯಾವ್ರೆ, ನೀನ್ ಯಾತ್ರೆಗೆ ಬಂದಿದ್ದಕ್ಕೆ ನನ್ಗಿದೇನ ಶಿಕ್ಷೆ? ಆ ಸಿಂಗಾರವ ಏನಾದ್ರು ಮಗನ್ ಕೇಳ್ಕೊಂಡು ಫೋನ್ ಗಿನ್ ಮಾಡಿದ್ರೆ ನಾನು ಏನಪ್ಪ ಮಾಡ್ಲಿದ್ಯಾವ್ರೆ? ಅಯ್ಯಯ್ಯಯ್ಯಯ್ಯ, ಅದು ಯಾಕೆ ಹೆಂಗೆ ಬಾಯ್ ಬಿಡ್ಕಂದೀಯ? ಬಾಯ್ ಬಿಟ್ರೆ ಬರೀ ಸುಳ್ಳೆ. ಅಲ್ಲ, ಸುಳ್ಳು ಹೇಳೋಳಿಗೆ ಸಿಂಗಾರಮ್ಮ ಅಂತ ಸುಳ್ಳು ಹೇಳಿ ನಿಂಬಾಯಿಸೋದು ಕಷ್ಟವೇ? ನನ್ 8 ದಿನ ಅಂತ ಸುಳ್ಳು ಹೇಳಿ ನಂಜವ. ಆ ಕಲಿ ಏನಾದ್ರು ಕಾಣಿಸ್ಲಿಲ್ಲ ಅಂತಂದ್ರೆ ಮನೆ ತಾವನೆ ಬಂದ್ಬಿಡ್ತಾಳ ಆಟೆಯ. ಅಲ್ಲಿ ಕಂಟಿಗೆ ಕಲಿ ಸಿಕ್ಕಿದ್ರೆ ಅವನ ತಲೆ ಹೋಯ್ತದೆ. ಇಲ್ಲಿ ಸಿಂಗಾರಮ್ಮನಿಗೆ ನೀ ಸಿಕ್ಕಾಕಂಡ್ರೆ ನೀನು ಪಿರಾಣ ಹೋಯ್ತದೆ. ಒಟ್ನಾಗೆ 2ರಾಗೆ 1 ತಿಥಿ ಊಟ ಸಿಗೋದಂತೂ ನನಗೆ ಗ್ಯಾರಂಟಿ. ನಿನ್ ಮನ್ಕಾಯೋಗ. ಅದೇನೋ ಹೇಳ್ತಾರಲ್ಲ, ಅಜ್ಜಿಗೆ ಅರ್ವೆ ಚಿಂತೆ ಅಂದ್ರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆ ಅಂತ, ಹಂಗಾಯ್ತು. ಆ ಕಲಿ ಸಿಗೋ ತಕ್ಕ ಯಾವ್ರೆ ನಂಗೆ ಪ್ರಜ್ಞೆ ತಪ್ಪುವಾಗ ಮಾಡ್ಬಿಡಪ್ಪ ಶಿವ. ಪಾಪಿ ಚಿರಾಯಿ ಅಂದಂಗೆ ಸಿಂಗಾರವೇನೆ ಫೋನ್ ಮಾಡ್ತಾವಳೆ. ನಿನ್ನಂತವಳಿಗೆ ಅಮ್ಮನಿಂದನೇ ಫೋನ್ ಬರೋದು. ಮೊದಲು ಫೋನ್ ಎತ್ಕ, ಪ್ರಜ್ಞೆ ತಪ್ಪೋದು ನಿನಗ ಅವಳಿಗ ಅಂತ ಗೊತ್ತಾಯ್ತದೆ. ಇಲ್ಲ ಇಲ್ಲ, ನಾನು ಫೋನ್ ತೆಗಿಯಕ್ಕಿಲ್ಲಪ್ಪ. ಅಯ್ಯ ಮೂದೇವಿ,
ನೀನಿಗೆ ಫೋನ್ ಎತ್ತಲಿಲ್ಲ ಅಂದ್ರೆ ಅವಳು ಮನೆ ತಾವಕ್ಕೆ ಬಂದ್ಬಿಡ್ತಾಳ ಅಟ್ಟಯ್ಯ. ಫೋನ್ ಎತ್ಕ. ಹೌದಲ್ವಾ, ಸದ್ಯಕ್ಕೆ ಏನೋ ಒಂದು ಹೇಳಿ ನಿಭಾಯಿಸ್ತೀನಿ. ಸಿಂಗಾರವ್ವ, ಹೆಂಗಿದ್ಯಾ? ಅಯ್ಯೋ ನನ್ನ ಕತೆ ಬಿಡು, ಮೊದಲು ಕಲಿ ಹೇಗಿದ್ದಾನೆ ಹೇಳು. ಅವನ್ಗೇನು, ನಿನ್ ಮಗ ರಾಜ ಅಂತ ಅವತ್ತೇ ಹೇಳಿಲ್ವೇ? ಸರಿ ಇರು, ವಿಡಿಯೋ ಕಾಲ್ ಮಾಡ್ತೀನಿ, ಅವನ ಹತ್ರ ಮಾತಾಡ್ಬೇಕು. ನಿನ್ ವಿಡಿಯೋ ಕಾಲ್ ಮಾಡಿದ್ರು ಪ್ರಯೋಜನ ಇಲ್ಲ ಬಿಡು. ಯಾಕೆ? ಅವನಿದ್ರಲ್ವೇ? ನಾನೇ ಹೇಳಿದ್ದು, ನನ್ನ ಮನೇಲಿ ಇದ್ರಲ್ವೇ ಅಂತ ಹೇಳಿದ ಆಟೆಯ. ಅಯ್ಯೋ, ಯಾವಾಗ ನೋಡಿದ್ರು ಎಲ್ಲಾದ್ರೂ ಹಾಳಾಗಿ ಹೋಗಿರ್ತಿಯಲ್ಲ, ಸುಮ್ಮನೆ ಮನೆಯಲ್ಲಿದ್ದು ನನ್ನ ಮಗ ನೋಡ್ಕೊಳಕ್ಕಾಗಲ್ವಾ? ಚಿಂತೆ ಮಾಡ್ಬೇಡ ಸಿಂಗಾರವ್ವ, ನಿನ್ ಮಗ ಆರಾಮಾಗೆ ನನ್ನ ಮನೇಲಿ ಅವನೇ. ಇನ್ನೇನು ಸ್ವಲ್ಪ ಹೊತ್ತು ನನ್ನ ಮನೆಗೆ ಹೋಗಿ ಆಮೇಲೆ ಫೋನ್ ಮಾಡ್ತೀನಿ. ಸರಿ, ಆದರೆ ರಾಜವ್ವ ಕಲಿ ಹುಷಾರು. ಕಂಟಿ ಪೂರ್ತಿ ಅವನ ಹುಡುಕ್ತಿದ್ದಾನೆ. ನನ್ನ ಮಗಂಗೆ ಏನಾದರೂ ಆದರೆ ನಾನಂತೂ ನಿನ್ನ ಸುಮ್ಮನೆ ಬಿಡೋಲ್ಲ. ನೆನಪಿರ್ಲಿ. ಸರಿ, ಈಗ ಫೋನ್ ಇಡ್ತೀನಿ. ಶಿವನೇ, ನನ್ನ ಪಿರಾಣ ಉಳಿಬೇಕು ಅಂತಂದ್ರೆ ಆ ಕಲಿನ ಹುಡುಕ್ಲೇಬೇಕು. ನೀನು ಹುಡುಗ ಅಷ್ಟರಲ್ಲಿ ಅವನ ಹರ ಹರ ಅಂದ್ಬಿಟ್ಟಿರ್ತಾನೆ ಬಿಡು. ಅಪ್ಸಕ್ನ ನೋಡಿಬೇಡ, ಸುಮ್ಮನೆ ಕೂತ್ಕ ನಂಜವ್ವ. ನೀನು ನನ್ನ ಬಾಯಿ ಮುಚ್ಚಿಸ್ಬೋದು, ಕಂಟಿ ಕೋಪನ ಎದುರ್ಸಕ್ಕಾಯ್ತದ? ಕಲಿ, ನೀ ಆಯ್ತೀಯ ಬಲಿ.